ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಕಾರ್ವೇಟಿ ನಗರದಲ್ಲಿ ವೈಭವವಾಗಿ ಜರುಗುತ್ತಿರುವ ಶ್ರೀ ವೇಣುಗೋಪಾಲ ಕೃಷ್ಣನ ವಾರ್ಷಿಕ ಬ್ರಹ್ಮೋತ್ಸವಗಳು. ಸರ್ವಾಲಂಕಾರ ಭೂಷಿತರಾಗಿ ರಾಜ ಠೀವಿಯೊಂದಿಗೆ ಸಿಂಹವಾಹನದಲ್ಲಿ ಸ್ವಾಮಿಯವರ ದಿವ್ಯ ದರ್ಶನ. ಶ್ರೀ ಕಾಳಹಸ್ತಿಯಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ಗುರುದಕ್ಷಿಣಾಮೂರ್ತಿಗೆ ಪಂಚಾಮೃತಾಭಿಷೇಕ. ತಿರುಪತಿ ಗೋಮಂದಿರದಲ್ಲಿ ಅಭಿಷೇಕ ಸೇವೆಗಳಲ್ಲಿ ದರ್ಶನವಿತ್ತ ಶ್ರೀ ಕೃಷ್ಣಸ್ವಾಮಿಯವರು. ಅಷ್ಟಮಿ ಸಂದರ್ಭವಾಗಿ ಬೆಂಗಳೂರಿನ ಶ್ರೀ ಕಾಳಭೈರವನಿಗೆ ಪ್ರತ್ಯೇಕ ಅಭಿಷೇಕಗಳು, ಹೋಮಗಳು. ಉಡುಪಿ ಶ್ರೀ ಗೋಪಿನಾಥ ಆಲಯದಲ್ಲಿ ಘನವಾಗಿ ಪ್ರತಿಷ್ಠಾ ಮಹೋತ್ಸವ, ಅಭಿಷೇಕಗಳು. ಸಿಂಹವಾಹನದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯು ಅದ್ಭುತ ಕಟಾಕ್ಷ ವೀಕ್ಷಣೆಯೊಂದಿಗೆ ಕಾರ್ವೇಟಿ ನಗರ ಉತ್ಸವ ಕಾಂತಿಯೊಂದಿಗೆ ಶೋಭಿಸುತ್ತಿದೆ. ಚಿತ್ತೂರು ಜಿಲ್ಲೆಯಲ್ಲಿ ಟಿಟಿಡಿಗೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಕಾರ್ವೇಟಿ ನಗರ ಶ್ರೀ ವೇಣುಗೋಪಾಲ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವವಾಗಿ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಸ್ವಾಮಿಯವರಿಗೆ ಸಿಂಹವಾಹನ ಸೇವೆ ನೇತ್ರಪರ್ವವಾಗಿ ಜರುಗಿತು. ಶೌರ್ಯಕ್ಕೆ, ಶಕ್ತಿಗೆ ಪ್ರತೀಕವಾದ ಸಿಂಹವಾಹನದಲ್ಲಿ ಸರ್ವಾಭರಣ ಭೂಷಿತವಾಗಿ ಆಸೀನರಾಗಿಸಿದ ಸ್ವಾಮಿಯವರಿಗೆ ಅರ್ಚಕರು ಆರತಿಯನ್ನು ಸಮರ್ಪಿಸಿದರು. ಆಲಯದ ಬೀದಿಗಳಲ್ಲಿ ವಾಹನ ಸೇವೆಯನ್ನು ನಿರ್ವಹಿಸಿದರು. ಭಕ್ತರ ಕೋಲಾಟ ಸಂಭ್ರಮಗಳ ನಡುವೆ ಕಾರ್ವೇಟಿ ನಗರ ಬೀದಿಗಳಲ್ಲಿ ಶ್ರೀ ವೇಣುಗೋಪಾಲನ ವಾಹನ ಸೇವೆ ನಯನ ಮನೋಹರವಾಗಿ ಸಾಗಿತು. ದಕ್ಷಿಣ ಕಾಶಿಯಾಗಿ ವಿರಾಜಿಸುತ್ತಿರುವ ಶ್ರೀ ಕಾಳಹಸ್ತಿ ಕ್ಷೇತ್ರದಲ್ಲಿ ವೈಶಾಖ ಮಾಸ ಗುರುವಾರವನ್ನು ಪುರಸ್ಕರಿಸಿ ಗುರು ದಕ್ಷಿಣಾಮೂರ್ತಿಗೆ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಅರ್ಚಕರು ಗುರು ದಕ್ಷಿಣಾಮೂರ್ತಿ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಚಂದನ ಮತ್ತಿತರ ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ನಿರ್ವಹಿಸಿದರು. ಆನಂತರ ಪಟ್ಟು ಪೀತಾಂಬರಗಳು, ಸ್ವರ್ಣಾಭರಣ, ವರ್ಣಮಯ ಪುಷ್ಪಗಳಿಂದ ಸ್ವಾಮಿಯವರಿಗೆ ವಿಶೇಷವಾಗಿ ಅಲಂಕರಿಸಿದರು. ಆನಂತರ ಧೂಪದೀಪ ನೈವೇದ್ಯಗಳೊಂದಿಗೆ ಮಂಗಳ ನೀರಾಜನ ಸಮರ್ಪಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯ ಮನೋಹರವಾದ ದರ್ಶನ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸಿತು. ತಿರುಪತಿ ಅಲಿಪಿರಿ ಪಾದಾಲ ಮಂಟಪದ ಸಮೀಪದಲ್ಲಿ ನೆಲೆಸಿರುವ ಟಿಟಿಡಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲನಿಗೆ ಅಭಿಷೇಕೋತ್ಸವ ನಯನಾನಂದಕರವಾಗಿ ಜರುಗಿತು. ಸರ್ವ ದೇವತಾ ಸ್ವರೂಪವಾದ ಪವಿತ್ರ ಗೋಮಾತೆಗಳ ಮಧ್ಯೆ ಸುಂದರವಾಗಿ ನೆಲೆಸಿರುವ ಗೋಪಾಲನಿಗೆ ಅರ್ಚಕರು ಸಂಕಲ್ಪ ಪೂಜೆಗಳೊಂದಿಗೆ ಸಕಲ ಉಪಚಾರಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಸುಂದರವಾದ ವೇಣುಗೋಪಾಲನಿಗೆ ಪಂಚಾಮೃತಗಳು, ಅರಿಶಿನ, ಕುಂಕುಮ, ಚಂದನಾದಿ ಜಲಗಳಿಂದ ಸಂಪ್ರದಾಯಬದ್ಧವಾಗಿ ಅಭಿಷೇಕಗಳನ್ನು ನಿರ್ವಹಿಸಿ ನಂತರ ಅಲಂಕಾರವನ್ನು ಪೂರ್ಣಗೊಳಿಸಿ ಆರತಿಯನ್ನು ಸಮರ್ಪಿಸಿದರು.
ಲೋಕ ಕಲ್ಯಾಣಾರ್ಥವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ ನಿರಂತರವಾಗಿ ನಡೆಯುತ್ತಿದೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲನೆ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿರುವ ಯಾಗಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರನ್ನಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಅಷ್ಟಮಿ ಪೂಜೆಗಳು ವಿಶೇಷವಾಗಿ ನಡೆಯಿತು. ಮೊದಲಿಗೆ ಕುಂಭಕಲಶ ಸ್ಥಾಪಿಸಿ ಪೂಜೆ ಸಲ್ಲಿಸಿ ನಂತರ ಕಾಲಭೈರವ ಅಷ್ಟೋತ್ತರದ ಹೋಮ ಹವನ ಮಾಡಿ ತದನಂತರ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಹಾಗೂ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಆರತಿ ಬೆಳಗಿ ತರುವಾಯ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ವಿವಿಧ ಆರತಿಗಳನ್ನು ಬೆಳಗಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು.
ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವ ಬೆಂಡನಕುಪ್ಪಂ ಗ್ರಾಮದಲ್ಲಿ ನೆಲೆಸಿರುವ ಶ್ರೀಚಕ್ರ ನಾಮಾಂಕಿತ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ನಡೆಯಿತು. ಈ ನಿಮಿತ್ತ ಗ್ರಾಮದಲ್ಲಿರುವ ಎಲ್ಲ ಗ್ರಾಮಸ್ಥರು ಪೂಜಾ ಸಾಮಗ್ರಿಗಳನ್ನು ಮೆರವಣಿಗೆ ಮೂಲಕ ಆಲಯಕ್ಕೆ ತರಲಾಯಿತು. ನಂತರ ಗರ್ಭಾಲಯದಲ್ಲಿರುವ ಮಹಾಲಕ್ಷ್ಮಿ ತಾಯಿಯನ್ನು ನೂತನ ವಸ್ತ್ರಾಭರಣಗಳು ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಧೂಪದೀಪ ನೈವೇದ್ಯಗಳೊಂದಿಗೆ ಅಷ್ಟೋತ್ತರ ಪುಷ್ಪಾರ್ಚನೆ ಮತ್ತು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಮಯದಲ್ಲಿ ಭಕ್ತರು ದೀಪಗಳನ್ನು ಬೆಳಗಿಸಿ ಅಮ್ಮನವರಿಗೆ ಸಮರ್ಪಣೆ ಮಾಡಿದರು. ಉಡುಪಿಯ ಮಧ್ವನಗರದಲ್ಲಿರುವ ಶ್ರೀ ಕಂಗೂರು ಮಠದಲ್ಲಿ ಶ್ರೀ ಗೋಪಿನಾಥ ದೇವಸ್ಥಾನದಲ್ಲಿ 3ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಪ್ರಯುಕ್ತ ಶ್ರೀಪಾದರು ಗೋಪಿನಾಥ ದೇವರಿಗೆ ಪಂಚಾಮೃತಾಭಿಷೇಕ, ನವಕ ಪ್ರಧಾನ, ಕಲಶಾಭಿಷೇಕ, ತುಳಸಿ ಅರ್ಚನೆಯನ್ನು ಮಾಡಿ ಆರತಿಯನ್ನು ಮಾಡಿದರು. ಅಲಂಕಾರ ಪೂಜೆಯೊಂದಿಗೆ ಅರ್ಚಕರು ಮಹಾಪೂಜೆಯನ್ನು ನೆರವೇರಿಸಿ ನಂತರ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಕೆಆರ್ ಮೊಹಲ್ಲಾ ಸುಬ್ಬರಾಯನ ಕೆರೆ ಕಾಲೇಜು ರಸ್ತೆಯಲ್ಲಿರುವ ಪುಸ್ತಕಂ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯದ 128ನೇ ವಾರ್ಷಿಕೋತ್ಸವದ ನಿಮಿತ್ತ ಉತ್ಸವಾದಿ ಪೂಜೆಗಳು ನಡೆದವು. ಈ ನಿಮಿತ್ತ ಮೊದಲಿಗೆ ರುಕ್ಮಿಣಿ ಸತ್ಯಭಾಮ ಸಮೇತ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ರಥಬೀದಿಯಲ್ಲಿ ಉತ್ಸವವನ್ನು ನಿರ್ವಹಿಸಲಾಯಿತು. ತರುವಾಯ ಉಭಯ ದೇವಿಯರ ಸಮೇತ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲಿ ಆಸೀನಗೊಳಿಸಿ ಪಾರಾಯಣದೊಂದಿಗೆ ಅಷ್ಟೋತ್ತರವನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಗರ್ಭಾಲಯದಲ್ಲಿರುವ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಪರಿವಾರ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಭಕ್ತರು ವಿಶೇಷ ರಥೋತ್ಸವ ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ
ಕೆಂಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮ ತಾಯಿ ದೇವಾಲಯದಲ್ಲಿ ವನಕೆ ಕರಗ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಭಕ್ತರೊಬ್ಬರು ವನಕೆಯ ಮೇಲೆ ನೀರಿನ ಪಾತ್ರೆಯನ್ನಿಟ್ಟು ಶಿರದ ಮೇಲೆ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಣಿಯುತ್ತಾ ವನಕೆ ಕರಗ ಉತ್ಸವವನ್ನು ಮಾಡಲಾಯಿತು. ಭಕ್ತರು ವನಕೆ ಕರಗದಲ್ಲಿ ಪಾಲ್ಗೊಂಡು ಆನಂದ ಪರವಶರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪಾದುಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ನಾಮ ಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಿ ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಮೈಸೂರಿನ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದ ದ್ವಿತೀಯ ವಾರ್ಷಿಕೋತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಗುರುಗಳಾದ ಶ್ರೀ ಶ್ರೀ ಸುಬ್ಬರಾವ್ ದಾಸರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಮೊದಲಿಗೆ ಪಾಂಡುರಂಗ ರುಕ್ಮಿಣಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿತ್ತು. ತರುವಾಯ ಸ್ವಾಮಿಗೆ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಸಲ್ಲಿಸಿ ಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಂತರ ಶ್ರೀ ಶ್ರೀ ಸುಬ್ಬರಾವ್ ದಾಸರು ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಬೆಂಗಳೂರಿನ ಸರಸ್ವತಿ ಸಂಗೀತ ವಿದ್ಯಾಲಯದ ಕಲಾವಿದರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಗೋಪಿ ನಿನ್ನ ಮಗನ ಲೂಟಿಯ ನೋಡು ನೋಡು ಗೋಪಿ ನಿನ್ನ ಮಗನ ಲೂಟಿಯ ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ ನೋಡು ನೋಡು ಗೋಪಿ ನಿನ್ನ ಮಗನ ಲೂಟಿಯ ನೋಡು ಗೋಪಿ ನಿನ್ನ ಮಗನ ಲೂಟಿಯ. ಮಾನಿನಿಯರೊಳಗೆ ಕಾಟವೇನಿದು ಮಾನಿನಿಯರೊಳಗೆ ಕಾಟವೇನಿದು ಮಾನವನ್ನು ಕಳೆದ ಪರಿಯ ಹೇಳತೀರದು ನೋಡು ನೋಡು ಗೋಪಿ ನಿನ್ನ ಮಗನ ಲೂಟಿಯ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.